ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿವತ್ತು 10ನೇ ತರಗತಿಯಲ್ಲಿ ಬರುವಂಥ ಹಿಂದಿ ಪಾಠದ 3ನೇ ಪಾಠ ಗಿಲ್ಲು ಪಾಠದ ಮೇಲೆ ಇವತ್ತು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾನು ಒಂದು ಪದ್ಯ ಮತ್ತು ಒಂದು ಪಾಠದ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ. ದಯವಿಟ್ಟು ಆ ಒಂದು ಪಾಠಗಳನ್ನು ನೀವು ನೋಡೋದಿದ್ದರೆ ನನ್ನ ಚಾನಲ್ನ ಭೇಟಿ ನೀಡಿ ಹಾಗೂ ಆ 2 ಪಾಠಗಳನ್ನು ಕೂಡ ನೋಡಿ ಈ ಮುಂದಿನ ಪಾಠವನ್ನು ನೋಡಿ ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಮೇಲೆ ಕೂಡ ನಾನು ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ಮಕ್ಕಳೇ. ಅದಕ್ಕಾಗಿ ಅವನು ಕೂಡ ತಪ್ಪದೆ ನೋಡಿ ಹಾಗೂ ವ್ಯಾಕರಣದ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಪತ್ರಲೇಖನ ಆಗಿರ್ಬೋದು, ಸಂಧಿ ಆಗಿರ್ಬೋದು, ಹಾಗೆ ಪ್ರಕರಣದ ಬಗ್ಗೆ ಕೂಡ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಆದರೆ ಇವತ್ತು ನಿಮ್ಮ 3ನೇ ಪಾಠವಂಥ ಗಿಲ್ಲುದ ಬಗ್ಗೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕಂದರೆ ಮಕ್ಕಳಿಗೆ ಕ್ಲಾಸ್ಗಳು ನಡೆದಿರೋದ್ರಿಂದ ಅಥವಾ ಸರಿಯಾದ ರೀತಿಯಲ್ಲಿ ನಡೆದಿರೋದ್ರಿಂದ ಮಕ್ಕಳು ಈ ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮಕ್ಕಳೇ. ಅದಕ್ಕಾಗಿ ನಾನು ಈ ಕರೋನಾ ವೇಳೆಯಲ್ಲಿ ಈ ಆನ್ಲೈನ್ ಪಾಠದ ಮುಖಾಂತರ ನಿಮಗೆಲ್ಲ ಸಹಾಯ ಇಲ್ಲ ಅಂತೇಳಿ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಸಹಾಯ ಇಲ್ಲ ಅಂತೇಳಿ ಈ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಮಕ್ಕಳು, ಇವತ್ತು ಗಿಲ್ಲು ಅನ್ನುವಂಥ ಒಂದು ಪಾಠದ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋಣ. ಒಂದು ಗಿಲ್ಲು ಅನ್ನುವಂಥ ಒಂದು ಪಾಠವನ್ನು ಬರೆದಿರುವಂಥ ಲೇಖಕ ಯಾರು ಅಂದರೆ ಮಹಾದೇವಿ ವರ್ಮಾರವರು. ಮೊದಲು ಈ ಪಾಠವನ್ನು ನೋಡೋದಕ್ಕೆ ಮುಂಚೆ ಇವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡ್ಕೋಣ. लेखिका की परिचय। बच्चे पहले हम इसके लेखिका के परिचय में बारे में देखेंगे। महादेवी वर्मा जी विश्व स्तर की कवयित्री है। देखिए महादेवी वर्मा कैसा लेखिका है कि विश्व स्तर की कवयित्री है। ನೋಡಿರಿ, ಈ ಪಾಠವನ್ನು ಬರೆದಿರುವಂಥ ಮಹಾದೇವಿ ವರ್ಮಾ ಅವರು ಎಂಥ ಕವಿತ್ರಿ ಇದ್ದಾರಪ್ಪ ಅಂದರೆ ವಿಶ್ವಸ್ತರದ ಅಥವಾ ವಿಶ್ವಮಾನ್ಯತೆಯ ಕವಿತ್ರಿ ಆಗಿದ್ದಾರಂತೆ. उन्हें आधुनिक मीरा भी कहा जाता है. ನೋಡ್ರಿ, ಈ ಲೇಖಕಿಯವರನ್ನ ಅಥವಾ ಈ ಕವಿತ್ರಿಯವ್ರನ್ನ ಏನಂತ ಕರೀಲಾಗ್ತಾ ಇದೆಯಪ್ಪ ಅಂದರೆ ಆಧುನಿಕ ಮೀರಾ, ಅಂದರೆ ಈ ಕಾಲದ ಅಥವಾ ಆಧುನಿಕ ಮೀರಾ ಅಂತೇಳಿ ಕೂಡ ಕರೀಲಾಗ್ತಾ ಇದೆ ಮಕ್ಕಳೇ. उनका जन्म 24 मार्च 1907 को ಫರೂಖಾಬಾದ್ में हुआ. ಈ ಲೇಖಕಿಯವರ ಅಂದರೆ ಮಹಾದೇವಿ ವರ್ಮಾರವರ ಜನ್ಮ ಯಾವಾಗ ಆಗುತ್ತಪ್ಪ ಅಂದರೆ ಕ್ರಿಸ್ತಶಕ 24 ಮಾರ್ಚ್ 1907ರಲ್ಲಿ ಫರೂಖಾಬಾದ್ ಅನ್ನುವಂಥ ಒಂದು ನಗರದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ. ಉನ್ಕೆ ಪಿತಾ ಗೋವಿಂದ್ ಪ್ರಸಾದ್ ವರ್ಮಾ ಅವ್ರ ಮಾತಾ ಹೇಮಾರಾಣಿ ಥಿ. ಈ ಮಹಾದೇವಿ ವರ್ಮಾರವರ ತಂದೆ ಯಾರಪ್ಪ ಅಂದರೆ ಗೋವಿಂದ್ ಪ್ರಸಾದ್ ವರ್ಮಾ. ಪಿತಾ ಅಂದರೆ ತಂದೆ, ಇವರ ತಂದೆ ಯಾರಪ್ಪ ಅಂದರೆ ಗೋವಿಂದ್ ಪ್ರಸಾದ್ ವರ್ಮಾ ಹಾಗೂ ಮಾತಾ ಅಂದರೆ ತಾಯಿ ಹೆಸರೇನಪ್ಪ ಅಂದರೆ ಹೇಮಾರಾಣಿ ಆಗಿತ್ತು ಮಕ್ಕಳೇ. उन्होंने प्रयाग के विश्वविद्यालय से संस्कृत में एम.ए. उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला. ನೋಡ್ರಿ, ಇವ್ರು ಏನು ಮಾಡ್ತಾರಪ್ಪ ಅಂದರೆ ಪ್ರಯಾಗದ ಒಂದು ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ ಒಂದು ಎಮ್.ಎ. ಪದವಿಯನ್ನು ಪಡ್ಕೊಂಡು ಅಲ್ಲೇ ಪ್ರಯಾಗದಲ್ಲಿರುವಂಥ ಒಂದು ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಕ ಒಂದು ಸ್ಥಾನವನ್ನು ಅವರು ಸಂಭಾಳಿಸ್ತಾರೆ ಅಥವಾ ಅಲ್ಲಿ ವಹಿಸ್ಕೋತಾರೆ ಮಕ್ಕಳೇ. ಪ್ರಯಾಗದ ಒಂದು ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ ಎಮ್.ಎ. ಪಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಅಲ್ಲೇ ಇರುವಂಥ ಒಂದು ಪ್ರಯಾಗದ ಒಂದು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಥವಾ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಕರ ಒಂದು ಪದವನ್ನು ಅಥವಾ ಸ್ಥಾನವನ್ನು ಅಲಂಕರಿಸಿರ್ತಾರೆ ಮಕ್ಕಳೇ. ಇನ್ನು ಮಹಾದೇವಿ ವರ್ಮಾ ಜಿ ನೆ ಗದ್ಯ और ಪದ್ಯ दोनों की रचना की है. ನೋಡಿರಿ, ಮಹಾದೇವಿ ವರ್ಮಾ ಅವರು ಏನು ಮಾಡಿದಾರಪ್ಪ ಅಂದರೆ ಪದ್ಯ ಮತ್ತು ಗದ್ಯಗಳ ಎರಡರ ರಚನೆ ಕೂಡ ಇವರು ಮಾಡಿದ್ದಾರೆ. ಅಂದರೆ ಪದ್ಯಗಳನ್ನು ಕೂಡ ರಚಿಸಿದ್ದಾರೆ, ಹಾಗೆ ಗದ್ಯಗಳನ್ನು ಕೂಡ ಇವರು ಬರೆದಿದ್ದಾರೆ ಮಕ್ಕಳೇ. ನಿಕ್ಕಿ ಪ್ರಮುಖ ರಚನಾ ಹೇ. ನೋಡ್ರಿ, ಇವರು ಬರೆದಿರುವಂಥ ಪ್ರಮುಖವಾದಂಥ ರಚನೆಗಳು ಅಥವಾ ಕೃತಿಗಳು ಯಾವಿದೆ ಅಂದರೆ ಯಾಮ, ಸಂಧ್ಯಾಗೀತ್, ದೀಪಶಿಖಾ, ನೀರಜ, ನಿಹಾರ್, ಅತೀತ್ ಕೆ ಚಲಚಿತ್ರ, ಸ್ಮೃತಿ ರೇಖಾएं, ಪತ್ ಕೆ ಸಾಥಿ, ಮೇರಾ ಪರಿವಾರ, ಶೃಂಖಲಾ ಕಿ ಖಡಿಯ ಆದಿ. ನೋಡ್ರಿ, ಇವರೆಲ್ಲ ಬರೆದಿರುವಂಥ ಏನಪ್ಪ ಅಂದರೆ ರಚನೆಗಳು. ಇನ್ನು ಮಹಾದೇವಿ ವರ್ಮಾ ಜಿ ಕೋ ಸಕ್ಸ್ರಿಯ ಮಂಗಲ್ ಪ್ರಸಾದ್ ದ್ವಿವೇದಿ ಪದಕ್ ಆದಿ ಅನೇಕ ಪುರಸ್ಕಾರ ಪ್ರಾಪ್ತ ಹೈ. ನೋಡ್ರಿ, ಇವರಿಗೆ ಲಭಿಸಿರುವಂಥ ಪುರಸ್ಕಾರಗಳು ಅಥವಾ ಪ್ರಶಸ್ತಿಗಳು ಯಾವಪ್ಪ ಅಂದರೆ ಸಕ್ಸ್ರಿಯ, ಮಂಗಲ್ ಪ್ರಸಾದ್, ದ್ವಿವೇದಿ ಪದಕ್ ಇತ್ಯಾದಿಗಳು ಇವರಿಗೆ ಸಿಕ್ಕಿರುವಂಥ ಪುರಸ್ಕಾರಗಳು ಅಥವಾ ಪ್ರಶಸ್ತಿಗಳು ಮಕ್ಕಳೇ. ಉನ್ಕಿ ಯಾಮ ಕೇಲಿಗೆ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಹೈ. ನೋಡ್ರಿ, ಇವರು ಬರೆದಿರುವಂಥ ಯಾನ ಅನ್ನುವಂಥ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಂದರೆ ಯಾಮ ಅನ್ನುವಂಥ ಒಂದು ಕೃತಿಗೆ ಏನಾಗಿದೆಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಸ್ ಮಹಾನ್ ರಚನಾಕಾರ ಕಾ ನಿಧನ್ ಸಿತಂಬರ್ ಸನ್ 1987 को हुआ. ನೋಡ್ರಿ, ಈ ಒಂದು ಮಹಾನ್ ರಚನೆಕಾರರ ಅಥವಾ ಮಹಾನ್ ಕೃತಿಕಾರರ ಒಬ್ಬ ನಿಧನ ಯಾವಪ್ಪ ಅಂದರೆ ಕ್ರಿಸ್ತಶಕ ಡಿಸೆಂಬರ್ 1987ರಲ್ಲಿ ಇವರು ಮರಣವನ್ನು ಹೊಂತಾರೆ ಮಕ್ಕಳೇ. ಇನ್ನು ಇಲ್ಲೊಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಕಾಕಭೂಷಂಡಿ ಅಂದರೆ
पुराण कथा में कौवे को पक्षियों के गुरु के रूप में ಸ್ವೀಕಾರ किया गया है ನೋಡ್ರಿ ಪುರಾಣ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಅಥವಾ ಪುರಾಣ ಕಥೆಗಳಲ್ಲಿ ಏನಪ್ಪ ಅಂದರೆ ಕಾಗೆ ಏನಪ್ಪ ಅಂದರೆ ಪಕ್ಷಿಗಳ ಒಂದು ಗುರು ಅಂತ ಹೇಳಿ ಸ್ವೀಕಾರ ಮಾಡಿರುವುದಕ್ಕಾಗಿ ಅದನ್ನು ಕಾಕಭೂಷುಂಡಿ ಅಂತೇಳಿ ಇವತ್ತು ಈ ರೀತಿ ಕರೀತಾರೆ ಮಕ್ಕಳೇ. ಶಬ್ದಾರ್ಥವನ್ನು ನೋಡಿ, ಅಂದರೆ ಪಾಠ ನೋಡೋದಕ್ಕಿಂತ ಮುಂಚೆ ನಾವು ಶಬ್ದಾರ್ಥ ನೋಡಿದ್ರೆ ಅಲ್ಲಿ ಪಾಠದಲ್ಲಿ ಬರುವಂಥ ಶಬ್ದಗಳ ಅರ್ಥ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ ಮಕ್ಕಳೇ. ಅಚಾನಕ್ ಅಂದರೆ ಏಕಾಏಕ, ಇಂಗ್ಲೀಷ್ನಲ್ಲಿ ಸಡನ್ಲಿ ಅಂತ ಹೇಳಿ ಕರಿತಾವಲ್ಲ, ಅಂದರೆ ತತ್ಕ್ಷಣ, ಒಮ್ಮಿಂದೊಮ್ಮೆಗೆ, ತತ್ಕ್ಷಣ ಅಥವಾ ಒಮ್ಮಿಂದೊಮ್ಮೆಗೆ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಇನ್ನು ಗಮಲ ಅಂದರೆ ಫೂಲೋಂಕೆ ಪೀಳಿಯ ಫೋನೋ ಲಗಾಣಿಕ ಬರ್ತನ್, ಅಂದರೆ ಹೂಗಳ ಅಥವಾ ಸಸಿಗಳನ್ನು ನೆಡುವಂಥ ಒಂದು ಹಚ್ಚುವಂಥ ಒಂದು ವಸ್ತು ಅಥವಾ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಅಂತ ಹೂವಿನ ಒಂದು ಸಸ್ಯಗಳನ್ನ ಹಚ್ಚಲು ನಾವು ಏನು ಬಳಕೆ ಮಾಡ್ತಪ್ಪ ಅಂದರೆ ಮಣ್ಣಿನ ಪಾತ್ರೆಗಳನ್ನು ಬಳಸ್ತೀವಿ. ಅಥವಾ ಪೋಟ್, ಇಂಗ್ಲೀಷ್ನಲ್ಲಿ ಪೋಟ್ ಅಂತೇಳಿ ಕರೀತಾರೆ. ಇನ್ನು ಘಾವ್ ಅಂದರೆ ಗಾಯ, ಜಖ್ಮ್ ಅಂದರೆ ಗಾಯ. ಹೋಲೆಸೆ ಅಂದರೆ ಸಾವಕಾಶವಾಗಿ, ಧೀರೇಶ್ ಅಂದರೆ ಸಾವಕಾಶವಾಗಿ, ಹೋಲೆಸೆ ಅಂದರೆ ಸಾವಕಾಶವಾಗಿ. ಕಾಂಚ್ ಅಂದರೆ ಶೀಶಾ ಅಥವಾ ಗ್ಲಾಸು ಅಥವಾ ಗಾಜು, ಕಾಂಚ್ ಅಂದರೆ ಗಾಜು. ಇನ್ನು ಚುನ್ನಟ್ ಅಂದರೆ ಸಿಲ್ವಟ್ ಅಂದರೆ ನೀರಿಗೆ. ಸೋನ್ಜುಹಿ ಅಂದರೆ ಏಕ ಖುಷ್ಬೂದಾರ್ ಫೂಲ್, ಸೋನ್ಜುಹಿ ಅಂದರೆ ಒಂದು ಸುವಾಸನೆ ಭರಿತ ಹೂವು, ಸೋನ್ಜುಹಿ ಅಂದರೆ ಒಂದು ಸುವಾಸನೆ ಭರಿತವಂಥ ಹೂವು, ಖುಷ್ಬೂದಾರ್ ಅಂದರೆ ಸುವಾಸನೆ ತುಂಬಿದ ಅಥವಾ ಸುವಾಸನೆ ಭರಿತ ಹೂವು. ಗಿಲಹರಿ ಸ್ಕ್ವಾರೆಲ್ ಅಂದರೆ ಮೋಟೆ ರೂಯಿ ಅವ್ರ ಲಂಬಿ ಪೂಂಚುವಾಲ ಏಕ್ ಮಾದಾ ಜಂತು. ನೋಡ್ರಿ, ಗಿಲಹರಿ ಅಂದರೆ ನಾವು ಅಳಿಲ್ ಅಂತೇಳಿ ಕರಿತೀವಿ. ಮೋಟೆ ರೂಯಿ ಅಂದರೆ ಉದ್ದನೆಯ ಕೂದಲು ಮತ್ತು ಉದ್ದನೆಯ ಒಂದು ಬಾಲವನ್ನು ಹೊಂದಿರುವಂಥ ಒಂದು ಜಂತು ಅಂತೆ ಅಥವಾ ಒಂದು ಪ್ರಾಣಿ ಅಂತೆ. ಇನ್ನು ಅವತೀರ್ಣ ಅಂದರೆ ಉತ್ಪನ್ನ ಹೋನ ಅಥವಾ ಉತ್ಪತ್ತಿ ಆಗುವುದು ಅಥವಾ ಹುಟ್ಟುವುದು, ಮತ್ತು ಅವತರಿತ ಹೋನ. ಕಾಕವಾದ್ಯ ದೋ ಕವ್ವೆ, ಎರಡು ಕವ್ವೆಗಳು. ಕಾಕವಾದ್ಯ ಅಂದರೆ ಎರಡು ಕಾಗೆ ಅಂತೆ. ಇನ್ನು ಚೋಂಚ್ ಅಂದರೆ ಪಕ್ಷಿಯೋಂಕೆ ಮುಖಕ ಅಗ್ರಭಾಗ, ಅಂದರೆ ಕೊಕ್ ಅಂತ ಹೇಳಿ ಕನ್ನಡದಲ್ಲಿ ಏನು ಕರಿತಪ್ಪ ಅಂದರೆ ಪಕ್ಷಿಗಳ ಒಂದು ಕೊಕ್ ಅಂತ ಏನು ಕರಿತೀವಲ್ಲ, ಅಂದರೆ ಪಕ್ಷಿಯೋಂಕೆ ಮುಖಕ ಅಗ್ರಭಾಗ ಅಂದರೆ ಪಕ್ಷಿಗಳ ಒಂದು ಮುಖದಲ್ಲಿ ಮುಂದಿರುವಂಥ ಒಂದು ಭಾಗವನ್ನು ನಾವು ಕರಿತೀವಿ ಚೋಂಚ್ ಅಂದರೆ ಕರಿತೀವಿ. ಮರಹಂ ಅಂದರೆ ಔಷಧಿಕ ಲೇಪ, ಅಂದರೆ ಔಷಧನ ಹಚ್ಚುವುದು ಅಥವಾ ಔಷಧವನ್ನು ಲೇಪನ ಮಾಡುವುದು. ಜಬ್ಬೇದಾರ್ ಗುಚ್ಚೆ ಅಂದರೆ ಗುಚ್ಚಗಳು, ಕೂದಲಿನ ಗುಚ್ಚಗಳ ರೀತಿ. ಡಲಿಯಾ ಅಂದರೆ ಚೋಟಿ ಠೋಕರಿ ಅಂದರೆ ಚಿಕ್ಕ ಬುಟ್ಟಿ. ಡಲಿಯಾ ಅಂದರೆ ಸಣ್ಣ ಒಂದು ಬುಟ್ಟಿ. ಮನಕೆ ಅಂದರೆ ಮಣಿಗಳು, ಅಂದರೆ ಮಣಿಗಳು ಅಥವಾ ಮುತ್ತುಗಳು. ಘಾತ್ ಅಂದರೆ ಶರೀರ ಅಥವಾ ದೇಹ. ಕೀಲೆ ಅಂದರೆ ಲೋಹೋ ಯಾ ಕಾಟ್ ಕಿ ಕುಂಟಿ, ಅಂದರೆ ಒಂದು ಕೀಲ. ನಾವು ಗಾಲಿಗಳಿಗೆ ಏನು ಹಾಕ್ತಾವಲ್ಲ ಕೀಲ, ಅದು ಕಟ್ಟಿಗೆದಾಗಿರ್ಬೋದು. ಕಾಟ್ ಅಂದರೆ ಕಟ್ಟಿಗೆ ಮತ್ತು ಲೋಹ ಅಂದರೆ ಕಬ್ಬಿಣದಾಗಿರ್ಬೋದು, ಅದಕ್ಕೆ ನಾವು ಏನು ಕರಿತೀವಿ ಕೀಲೆ ಅಂತೇಳಿ ಕರಿತೀವಿ. ಇನ್ನು ಬರಾಮದ, ನಾವು ಮನೆಯ ಹೊರಗಿನ ಒಂದು ಪ್ರದೇಶವನ್ನು ಅಥವಾ ಅಂಗಳವನ್ನು ಅಂತ ಕರಿತೀವಿ ಬರಾಮದ ಅಂತೇಳಿ ಕರಿತೀವಿ. ಘರ್ಕೆ ಬಾಹರ್ ಕಾ ಭಾಗ ಅಥವಾ ಅಂಗಣ. ಸುರಾಹಿ, ನಾವು ಕನ್ನಡದಲ್ಲಿ ಜಗ್ ಅಂತೇಳಿ ಕರಿತೀವಲ್ಲ, ಅಂದರೆ ಪಾನಿ ರಖನೆ ಕಾ ಬರ್ತನ್, ಅಂದರೆ ನೀರನ್ನು ತುಂಬಿರುವಂಥ ಒಂದು ಪಾತ್ರೆ ಅಥವಾ ಜಗ್ಗನ್ನು ನಾವು ಸುರಾಹಿ ಅಥವಾ ಹೂಜ್ ಅಂತೇಳಿ ಕರಿತೀವಿ ಮಕ್ಕಳೇ. ಹಾಗಾದರೆ ಬನ್ನಿ ಪಾಠವನ್ನು ಪ್ರಾರಂಭಿಸೋಣ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से ಚುವಾವಲ್ जैसा खेल रही है. ನೋಡ್ರಿ, ಇಲ್ಲಿ ಲೇಖಕಿಯವರು ತಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಒಂದಿನ ಅಚಾನಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ, ಒಂದು ಮುಂಜಾನೆ ಸಮಯ ಅಥವಾ ಸಬೇರೆ ಅಂದರೆ ಮುಂಜಾನೆ ಸಮಯ ಏನು ಮಾಡ್ತಪ್ಪ ಅಂದರೆ, ತಮ್ಮ ಕೋಣೆಯಿಂದ ಕಮರ ಅಂದರೆ ಕೋಣೆಯಿಂದ ಮನೆಯ ಹೊರಗಡೆ ಅಥವಾ ಆ ಅಂಗಳಕ್ಕೆ ಬಂದು ಏನು ಮಾಡ್ತಾರಪ್ಪ ಅಂದರೆ, ಅವ್ರು ನೋಡ್ತಾರೆ. ಮನೆ ತೇಕ ಅಂದರೆ ಅವ್ರು ನೋಡಿದಾಗ ಏನಪ್ಪ ಅಂದರೆ, ದೋ ಕವ್ವೆ ಅಂದರೆ 2 ಕಾಗೆಗಳು, ಒಂದು ಗಮಲ ಅಂದರೆ ಸಸಿಗಳನ್ನು ಇಡುವಂಥ ಅಥವಾ ಸಸಿಗಳನ್ನು ಹಚ್ಚುವಂಥ ಒಂದು ಪಾತ್ರೆ. ಅದರ 4 ಸುತ್ತ ಏನು ಮಾಡ್ತಾರಪ್ಪ ಅಂದರೆ ಚಾರು ಅವ್ರ 4 ಕಡೆ ಅಥವಾ 4 ಸುತ್ತ ಆ ಒಂದು ಪಾತ್ರೆಯ 4 ಸುತ್ತಲೂ ಕೂಡ ಏನು ಮಾಡ್ತಾಯಿದ್ರು ಅಂದರೆ ಚೋಂಚೋ ಸೆ ಚುವಾ ಚೋಲ್ ಜೈಸಾ ಖೇಲ್ ರೇ ಹೇ. ನೋಡಿರಿ,
ಒಂದು ಈ ಲೇಖಕಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಮುಂಜಾನೆಯ ಸಮಯ ಅವ್ರು ಏನು ಮಾಡ್ತಾರೆ ತಮ್ಮ ಕೋಣೆಯಿಂದ ಹೊರಗಡೆ ಬಂದು ಅಥವಾ ಅಂಗಳದಲ್ಲಿ ಬಂದು ನಿಂತು ನೋಡಿದಾಗ ಅಥವಾ ಅವ್ರು ನೋಡಿದಾಗ ಏನಪ್ಪ ಅಂದರೆ ಅಲ್ಲಿ ಒಂದು ಸಸ್ಯನ ನೆಟ್ಟಿರುವಂಥ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಒಂದು ಅದರ ಸುತ್ತಲೂ 4 ಸೈಡ್ ಅನ್ನೋಕ್ಕಿಂತ ಅದರ ಸುತ್ತಲೂ ಏನು ಮಾಡ್ತಿದ್ದಪ್ಪ ಅಂದರೆ ಕಾಯಿಗಳು ತಮ್ಮ ಕೊಕ್ಕಿನಿಂದ ಚುಚ್ಚುವಂಥ ಒಂದು ಆಟವನ್ನು ಆಡ್ತಾ ಇದ್ವಂತೆ. ಚೂವ ಚೂವೋಲ್ ಅಂದರೆ ಕೊಕ್ಕಿನಿಂದ ಕುಕ್ಕುವಂಥ ಒಂದು ಆಟವನ್ನು ಆ 2 ಕಾಯಿಗಳು ಕೂಡ ಮಾಡ್ತಾ ಇದ್ವಂತೆ. यह काकभूषणी भी विचित्र पक्षी है, एक साथ समाधारित अनाधारित अति सम्मानित अति ಅವಮಾನಿತ. ನೋಡ್ರಿ ಲೇಖಕಿಯವರು ಆ ಒಂದು 2 ಪಕ್ಷಿಗಳನ್ನು ನೋಡಿ ಅಥವಾ ಆ ಕಾಗೆಗಳನ್ನು ನೋಡಿ ಏನು ಹೇಳ್ತಾರಪ್ಪ ಅಂದರೆ ಯಹ ಕಾಕಭೂಷಣಿ ಬಿ ವಿಚಿತ್ರ ಪಕ್ಷಿ ಹೇ. ನೋಡ್ರಿ ಈ ಒಂದು ಕಾಗೆಗಳು ಕೂಡ ಏನಪ್ಪ ಅಂದರೆ ಬಹಳ ವಿಚಿತ್ರವಾದಂಥ ಪಕ್ಷಿ ಇದೆ ಅಂಥೇಳಿ ಲೇಖಕಿಯವರು ತಿಳಿಸ್ತಾ ಇದ್ದಾರೆ. ಕಾಕಭೂಷಣಿ ಅಂತೇಳಿ ಮೊದಲು ನಾನು ತಿಳಿಸಿದ್ದೇನೆ ಅಂದರೆ ಎಲ್ಲ ಪಕ್ಷಿಗಳ ಗುರು ಅಂತೇಳಿ ಸ್ವೀಕಾರ ಆದಂಥ ಒಂದು ಪಕ್ಷಿನ ನಾವು ಕಾಕಭೂಷಣಿ ಅಂತೇಳಿ ಕರಿತೀವಿ. ಅಂದರೆ ಕಾಗೆನ ನಾವು ಕಾಕಭೂಷಣಿ ಅಂತೇಳಿ ಕರಿತೀವಿ. ಇಲ್ಲಿ ಲೇಖಕಿಯವರು ಆ ಕಾಗೆಗಳನ್ನು ನೋಡಿ ಏನು ಅನ್ಕೋತಾರಪ್ಪ ಅಂದರೆ ಈ ಕಾಕಭೂಷಣಿ ಪಕ್ಷಿ ಕೂಡ ಒಂದು ವಿಚಿತ್ರವಾದಂಥ ಪಕ್ಷಿ ಆಗಿದೆ ಅಂತೇಳಿ ಕರೀತಾರೆ. ಯಾಕಂದರೆ ಅಂದರೆ ಆ ಒಂದು ಪಕ್ಷಿನ ಯಾಕೆ ವಿಚಿತ್ರ ಪಕ್ಷಿ ಅಂತೇಳಿ ಕರೀತಾರಪ್ಪ ಅಂದರೆ ಏಕ್ ಸಾಥ್ ಸಮಾಧಾರಿತ್ ಅಂದರೆ ಒಂದೇ ಜೊತೆಗೆ ಅಥವಾ ಒಂದೇ ಸಮಯ ಮಾಡ್ತಪ್ಪ ಅಂದರೆ ಅವು ಜನರಿಂದ ಸಮಾನವನ್ನು ಪಡ್ಕೊತಾವಂತೆ ಅಥವಾ ಮರ್ಯಾದೆಯನ್ನು ಪಡ್ಕೊತಾವಂತೆ. ಇನ್ನು ಅನಾಧಾರಿತ್ ಅಂದರೆ ತಿರಸ್ಕಾರ ಕೂಡ ಗೊಳ್ತಾವಂತೆ. ಇವು ಏನು ಮಾಡ್ತಪ್ಪ ಅಂದರೆ ಒಂದೇ ಸಮಯ ಅಥವಾ ಒಂದೇ ಸ್ಥಳಕ್ಕೆ ಏನು ಮಾಡ್ತಪ್ಪ ಅಂದರೆ ಜನರಿಂದ ಒಂದು ಗೌರವಕ್ಕೆ ಒಳಗಾಗ್ತಾವಂತೆ ಮತ್ತು ತಿರಸ್ಕಾರಕ್ಕೆ ಕೂಡ ಒಳಗಾಗ್ತವೆ. ಹಾಗೆ ಅತಿ ಸಮ್ಮಾನಿತ್ ನೋಡ್ರಿ ಹಾಗೆ ಏನು ಮಾಡ್ತಪ್ಪ ಅಂದರೆ ಅತ್ಯಂತ ಒಂದು ಗೌರವವನ್ನು ಕೂಡ ಇವು ಪಡ್ಕೊಳ್ತಾವಂತೆ. ಅಂದರೆ ಒಂದೇ ಸಮಯ ಅಥವಾ ಒಂದೇ ಒಂದು ಸ್ಥಳಕ್ಕೆ ಏನು ಮಾಡ್ತಾವೆ ಅಂದರೆ ಅತ್ಯಂತ ಹೆಚ್ಚು ಮರ್ಯಾದೆಯನ್ನು ಪಡ್ಕೊಳ್ತವೆ, ಹಾಗೆ ತಿರಸ್ಕಾರ ಕೂಡ ಆಗ್ತವೆ. ಹಾಗೆ ಅತ್ಯಂತ ಮತ್ತು ಗೌರವವನ್ನು ಪಡ್ಕೊಳ್ತವೆ, ಹಾಗೆ ಅತಿ ಅವಮಾನಿತ ಅಂದರೆ ಅವಮಾನವನ್ನು ಕೂಡ ಇವು ಹೊಂದ್ತವೆ. ನೋಡ್ರಿ ಹಾಗೇನಪ್ಪ ಅಂದರೆ ಒಂದೇ ಸಲಕ್ಕೆ ಅವಮಾನವನ್ನು ಕೂಡ ಹೊಂದ್ತವೆ, ಹಾಗೆ ಗೌರವವನ್ನು ಪಡ್ಕೊಳ್ತವೆ ಅಂಥೇಳಿ ಲೇಖಕಿಯವರು ಆ ಪಕ್ಷಿಗೆ ಈ ರೀತಿ ಒಂದು ಕಾರ್ಯಕ್ಕಾಗಿ ಏನು ಮಾಡ್ತಾರೆ ಲೇಖಕರು ಒಂದು ಪಕ್ಷಿನ ವಿಚಿತ್ರವಾದಂಥ ಪಕ್ಷಿ ಅಂತೇಳಿ ಕರೀತಾರೆ. हमारे बेचारे पुरखों न गरुड़ के रूप में आ सकते हैं, न मयूर के न हंस के. ನೋಡ್ರಿ ಆ ಲೇಖಕಿಯವ್ರು ಮತ್ತೇನು ಹೇಳ್ತಾರಪ್ಪ ಅಂದರೆ ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಕರು ತೀರ್ಕೊಂಡಿರುವಂಥ ಹಿರಿಕರು ಏನಪ್ಪ ಅಂದರೆ ಇವರು ಗರುಡದ ರೂಪದಲ್ಲಿ ಬರುವುದಿಲ್ಲ. ಅಂದರೆ ಕಾಗಿಗೆ ಅಥವಾ ನಾವು ಹಿರಿಯರಿಗೆ 3 ದಿನ ನಂತರ ಏನು ಮಾಡ್ತಪ್ಪ ಅಂದರೆ ಪಿಂಡಿಗಳನ್ನು ಇಡ್ತೀವಿ. ಪಿಂಡಿಗಳನ್ನು ಇಡುವಂಥ ಸಂದರ್ಭದಲ್ಲಿ ಅವರು ಯಾವ ರೂಪದಲ್ಲಿ ಬರ್ತಾರಪ್ಪ ಅಂದರೆ ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂತೇಳಿ ನಂಬಿಕೆ. ಇದೊಂದು ನಂಬಿಕೆ ಅಂತ ಅವ್ರು ಲೆಕ್ಕಕ್ಕೆ ತಿಳಿಸ್ತಪ್ಪ ಅಂದರೆ ಆ ನಮ್ಮ ಪೂರ್ವಜರು ಈ ಕಾಗೆ ಒಂದು ರೂಪದಲ್ಲಿ ಬರೋದು ಬಿಟ್ಟು ಅವರು ಗರುಡದ ರೂಪದಲ್ಲಿ ಬರೋದಿಲ್ಲ. ಆಸಕ್ತಿ ಅಂದರೆ ಗರುಡದ ರೂಪದಲ್ಲಿ ಅವರಿಗೆ ಬರೋಕ್ಕಾಗಂಗಿಲ್ಲೇನೋ, ಅಥವಾ ಮಯೂರ್ಕೆ ಅಂದರೆ ಆ ನವಿಲಿನ ರೂಪದಲ್ಲಿ ಬರೋಕ್ಕಾಗಂಗಿಲ್ವೇನೋ ಅವ್ರಿಗೆ, ಅಥವಾ ಹಂಸದ ರೂಪದಲ್ಲಿ ಯಾಕೆ ಬರೋಕ್ಕಾಗ್ತಾ ಇಲ್ಲ ಅಂಥೇಳಿ ಲೇಖಕಿಯವರು ಒಂದು ಕಾಗೆಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಪೂರ್ವಜರು ಆ ಕಾಗೆಗಳ ರೂಪದಲ್ಲಿ ಬರದೆ ಈ ನವಿಲಿನ ರೂಪದಲ್ಲಿ ಯಾಕೆ ಬರೋದಿಲ್ಲ ಮತ್ತು ಗರುಡನ ರೂಪದಲ್ಲಿ ಯಾಕೆ ಬರೋದಿಲ್ಲ, ಹಾಗೆ ಹಂಸದ ರೂಪದಲ್ಲಿ ಯಾಕೆ ಬರೋಕ್ಕಾಗೋದಿಲ್ಲ ಅಂತೇಳಿ ತಮ್ಮ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. उन्हें पितरपक्ष में हमसे कुछ पाने के लिए काग बनकर ही अवतरण होना पड़ता है. ನೋಡ್ರಿ ಮತ್ತು ಲೇಖಕರು ಏನು ತಿಳಿಸ್ತಾರಪ್ಪ ಅಂದರೆ ಉಣೆ ಅವರಿಗೆ ಅಥವಾ ಹಿರಿಕರಿಗೆ ಅಥವಾ ನಮ್ಮ ಪೂರ್ವಜರಿಗೆ ಪಿತರ್ಪಕ್ಷ ಅಥವಾ ಪಿಂಡವನ್ನು ಪಡ್ಕೊಳ್ಳಿಕ್ಕೆ ಅಥವಾ ನಮ್ಮಿಂದ ಏನಾದರೂ ಪಡ್ಕೊಳ್ಳಿಕ್ಕೆ ಅಥವಾ ಸತ್ತ ಒಂದು 3 ದಿನಕ್ಕೆ ಬರ್ತಾವಲ್ಲ ಅವಾಗ ನಮ್ಮಿಂದ ಏನಾದರೂ ಪಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಆಸೆನ ಈಡೇರಿಸಿಕೊಳ್ಳಲಿಕ್ಕೆ ಬರುವಾಗ ಅವ್ರಿಗೆ ಕಾಗೆ ರೂಪದಲ್ಲಿ ಅವತರಿತ ಆಗಿ ಬರಬೇಕಾಗತ್ತೇನೋ ಅಂಥೇಳಿ ಅವರು ಆ ಪೂರ್ವಜರಿಗೆ ನಿಂದನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಆ ಪೂರ್ವಜರಿಗೆ ಒಂದು ಕಾಗೆ ರೂಪವನ್ನು ಬಿಟ್ಟು ಯಾಕೆ ಬರೋಕ್ಕಾಗೋದಿಲ್ಲ, ಅವ್ರಿಗೆ ಆ ಒಂದು ಪಕ್ಷಿಗಳ ರೂಪದಲ್ಲಿ ಬರ್ಬೋದಾಗಿತ್ತಲ್ಲ. ಅಂದರೆ ನಮಗೆ ಏನಾದರೂ ಆಸೆ ಈಡೇರದಿದ್ದರೆ ಅಥವಾ ತಮ್ಮ ಆಸೆ ಈಡೇರದಿದ್ದರೆ ಆ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವರು ಕಾಗೆ ಒಂದು ರೂಪದಲ್ಲಿ ಯಾಕೆ ಅವತರಣ ಆಗ್ತಾರೆ ಅಂತೇಳಿ ತಮ್ಮ ನಿಂದನೆಯನ್ನು ತಿಳಿಸ್ತಾ ಇದ್ದಾರೆ. इतना ही नहीं हमारे दुरस्त प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ಲೇಖಕಿಯವರು ಈ ಪೂರ್ವಜರ ಬಗ್ಗೆ ಅಷ್ಟೇ ಹೇಳಿದೆ. ಮತ್ತೇನು ಹೇಳ್ತಾರಪ್ಪ ಅಂದರೆ ಇಷ್ಟೇ ಅಲ್ಲದೆ ಪೂರ್ವಜರ ಒಂದು ರೂಪದಲ್ಲಿ ಕಾಗೆ ರೂಪದಲ್ಲಿ ಬರೋದು ಅಷ್ಟೇ ಅಲ್ಲದೆ ನಮ್ಮ ಯಾರಾದರೂ ಸಂಬಂಧಿಕರು ಬರೋದಾದರೂ ಅಥವಾ ಬರ್ತಾ ಇದ್ದರೆ ಈ ಒಂದು ಕಾಗೆಗಳ ಕರ್ಕಶ ಧ್ವನಿಯಿಂದಲೇ ಕೂಡ ಅವರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಸಂದೇಶಗಳನ್ನು ತಿಳಿಸ್ತಾರೆ ಅಂಥೇಳಿ ಮಕ್ಕಳಿಗೆ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಅಂದರೆ ಯಾರೇ ಸಂಬಂಧಿಕರು ಕೂಡ ಬಂದರೂ ಕೂಡ ಈ ಕಾಗೆ ಒಂದು ಧ್ವನಿಯಿಂದ ನಾವೇನು ಮಾಡ್ತೀವಿ, ನಮ್ಮ ದೂರದ ಸಂಬಂಧಿಗಳು ಬರ್ತಾ ಇದ್ದಾರೆ ಅಂತೇಳಿ ನಾವು ಗುರುತಿಸ್ತಾ ಇದ್ದೇವೆ. ಆ ಒಂದು ಸಂದೇಶ ಕೂಡ ಈ ಕರ್ಕಶ ಕಾಗೆ ಧ್ವನಿಯಲ್ಲಿ ನಾವು ತಿಳ್ಕೊಬೇಕಾಗಿದೆಯಲ್ಲ ಅಂತೇಳಿ ಲೇಖಕಿಯವರು ತಮ್ಮ ಮನದಾಳದ ಮಾತನ್ನು ತಿಳಿಸ್ತಾ ಇದ್ದಾರೆ. दूसरी और
दूसरी ओर हम कौवा और काव काव करने को ಅವಮಾನನಾ के अर्थ में ही प्रयुक्त करते हैं ನೋಡ್ರಿ. ಇನ್ನೊಂದು ರೀತಿಯಲ್ಲಿ ಲೇಖಕರು ತಿಳಿಸ್ತಾರಪ್ಪ ಅಂದರೆ ಬೇರೆ ರೀತಿಯಲ್ಲಿ ಹೇಳೋದಾದರೆ ಅಥವಾ ಬೇರೆ ಕಡೆ ನಾವು ನೋಡೋದಾದರೆ ಈ ಕಾಗೆಯನ್ನು ಮತ್ತು ಅದರ ಒಂದು ಕಾವು ಅನ್ನುವಂಥ ಧ್ವನಿಯನ್ನು ನಾವು ಅವಮಾನ ಅಂತೇಳಿ ಇವತ್ತು ನಂಬ್ಕೊಂಡ್ಬಿಟ್ಟಿದ್ದೀವಿ ಅಥವಾ ಅವಮಾನದ ರೀತಿಯಲ್ಲಿ ಅದನ್ನು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತೇಳಿ ಲೇಖಕಿಯವರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಇನ್ನು मेरे काक पुराण के विवेचन में अचानक बाधा आ पड़ी ನೋಡ್ರಿ. ಲೇಖಕರು ಏನು ತಿಳಿಸ್ತಾ ಇದ್ದಾರಪ್ಪ ಅಂದರೆ ನಾನು ಕಾಗೆ ಒಂದು ಪುರಾಣವನ್ನು ಹೇಳುವಂಥ ಸಮಯದಲ್ಲಿ ಅಥವಾ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಅಚಾನಕ್ಕಾಗಿ ಅಥವಾ ತತ್ಕ್ಷಣ ಒಂದು ಏನಪ್ಪ ಅಂದರೆ ಒಂದು ತೊಂದರೆ ಉಂಟಾಯಿತು ಅಥವಾ ಒಂದು ವಿಘ್ನ ಉಂಟಾಯಿತು ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಆ ವಿಘ್ನ ಯಾವುದು ಅನ್ನೋದನ್ನು ನೋಡೋಣ. क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई ನೋಡ್ರಿ. ಆ ಕಾಗೆಯ ಪುರಾಣ ಅಥವಾ ಕಾಕ ಪುರಾಣವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಲೇಖಕಿಯವರಿಗೆ ಯಾವುದೋ ತತ್ಕ್ಷಣ ಅಥವಾ ಆ ಸಮಯದಲ್ಲಿ ಏನಪ್ಪ ಅಂದರೆ ಒಂದು ವಿಘ್ನ ಉಂಟಾಗುತ್ತೆ. ಆ ವಿಘ್ನ ಏನಪ್ಪ ಅಂದರೆ ಅಥವಾ ಆ ವಿಘ್ನದ ಒಂದು ಕಾರಣ ಏನಪ್ಪ ಅಂದರೆ ಕ್ಯೂಂಕಿ ಅಂದರೆ ಯಾಕಂದರೆ ಗಮಲ ಅಂದರೆ ಆ ಹೂವನ್ನು ಅಥವಾ ಸಸ್ಯನ ನಡುವಂಥ ಪಾತ್ರೆ ಹಾಗೂ ದಿವಾರ್ಕೆ ಸಂಧಿಮೆ ಅಂದರೆ ಗಮಲೆ ಅಂದರೆ ಆ ಪಾತ್ರೆ ಮತ್ತು ಗೋಡೆ, ದಿವಾರ್ ಅಂದರೆ ಗೋಡೆ, ಪಾತ್ರೆ ಮತ್ತು ಗೋಡೆಯ ನಡುವೆ ಅಥವಾ ಸಂಧಿ ಅಂದರೆ ನಡುವೆ ಚಿಪೆ ಏಕ ಚೋಟೆ ಸಿ ಜೀವ ಅಂದರೆ ನಡುವೆ ಅಡಗಿರುವಂಥ ಚಿಪೆ ಅಂದರೆ ಅಡಗಿರುವಂಥ ಅಥವಾ ಮುಚ್ಚಿಕೊಂಡಿರುವಂಥ ಒಂದು ಸಣ್ಣ ಜೀವದ ಮೇಲೆ ಇವರ ಒಂದು ದೃಷ್ಟಿ ಬಿದ್ದುಬಿಡುತ್ತೆ. ಕಾಗೆ ಪುರಾಣವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಲೇಖಕಿಯವರಿಗೆ ಅಲ್ಲಿ ಪಕ್ಕದಲ್ಲಿ ಒಂದು ಸಸ್ಯನ ನಡುವಂಥ ಪಾತ್ರೆ ಹಾಗೂ ಆ ಗೋಡೆ ನಡುವೆ ಏನು ಕಂಡು ಬರುತ್ತೆ ಅಂದ್ರೆ ಇವರಿಗೆ ಒಂದು ಸಣ್ಣ ಜೀವಿ ಬಿದ್ದಿರುವುದು ಕಂಡುಬರುತ್ತೆ. ನಿಕಟ್ ಜಾಕರ್ ದೇಕ ಗಿಲಹರಿ का एक छोटा सा बच्चा है ನೋಡ್ರಿ. ಆ ದೃಷ್ಟಿ ಬಿದ್ದ ತಕ್ಷಣ ಏನು ಮಾಡ್ತಾರಪ್ಪ ಅಂದರೆ ಲೇಖಕಿಯವರು ಕಾಗೆ ಪುರಾಣವನ್ನು ಬಿಟ್ಟು ಅದರ ಪಕ್ಕದಲ್ಲಿ ಅಥವಾ ಅದರ ಸಮೀಪ ಹೋಗಿ ನೋಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಅಳಿಲಿನ ಮರಿ ಬಿದ್ದಿರುವುದು ಇವರಿಗೆ ಕಂಡು ಬರುತ್ತೆ. ಅದು ಅಳಿಲಿನ ಮರಿ, ಬಚ್ಚ ಅಂದರೆ ಮರಿ. ಇದು ಏನು ಕಂಡು ಬರುತ್ತಪ್ಪ ಅಂದರೆ ಅದು ಅಳಿಲಿನ ಮರಿ ಅಂತೇಳಿ ತಿಳಿದು ಬರುತ್ತೆ. जो संभावत घोंसले से गिर पड़ा है और अब कौवे जिससे सुलभ आहार खोज रही है ನೋಡ್ರಿ. ಒಂದು ಪ್ರಾಣಿ ಏನಾಯ್ತಪ್ಪ ಅಂದರೆ ಸ್ವಭಾವತವಾಗಿ ಅಥವಾ ಸಾಮಾನ್ಯವಾಗಿ ಏನಾಗಿತ್ತಪ್ಪ ಅಂದರೆ ಆ ಒಂದು ಗೂಡಿನಿಂದ ಅಥವಾ ಮೇಲೆ ಕಟ್ಟುವ ಒಂದು ಗೂಡಿನಿಂದ ಅದು ಬಿದ್ದಿತ್ತು. ಆ ಮರಿ ಏನಾಗಿತ್ತಪ್ಪ ಅಂದರೆ ಮೇಲೆ ಕಟ್ಟುವ ಗೂಡಿನಿಂದ ಕೆಳಗಡೆ ಬಿದ್ದಿತ್ತು. ಇದನ್ನು ಆ ಕಾಯಿಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಅದನ್ನು ಯಾವಾಗ ತಿಂದೇನೋ ಅಂತೇಳಿ ಅದನ್ನು ತಮ್ಮ ಆಹಾರವನ್ನು ಯಾವಾಗ ಮಾಡ್ಕೊಂಡೇನೋ ಅಂತೇಳಿ ಆ ಗೋಡೆ ಸುತ್ತ ಅಥವಾ ಆ ಒಂದು ಪಾತ್ರೆ ಸುತ್ತ ಅವು ತಿರುಗ್ತಾ ಇದ್ದವು. ಆ ಕುಕ್ಕುವಂಥ ಆಟವನ್ನು ಆಡ್ತಾ ಇದ್ದವು. ಈಗ ಲೇಖಕರು ಏನು ಗೊತ್ತಾಗಪ್ಪ ಅಂದರೆ ಈ ಕಾಯಿಗಳು ಅದಕ್ಕಾಗಿ ತಿರುಗ್ತಾ ಇದ್ದವು ಅಥವಾ ಅದಕ್ಕಾಗಿ ಸುತ್ತಾಡ್ತಾ ಇದ್ವು ಅಂತೇಳಿ ಲೇಖಕರಿಗೆ ಈಗ ಮನವರಿಕೆ ಆಗುತ್ತೆ ಮಕ್ಕಳೇ. ಕಾಕವಾದಿಕ್ಕಿ ಚುಂಚುಕೆ ದೋ ಘಾವ್ ಉಸ್ ಲಘು ಪ್ರಾಣಿ ಕೆ ಲಿಯೆ ಬಹುತ್ ಥೇ ನೋಡ್ರಿ. ಈಗಾಗಲೇ ಆ ಒಂದು ಪ್ರಾಣಿಯನ್ನು ಕಾಯಿಗಳು ಏನು ಮಾಡ್ತಪ್ಪ ಅಂದರೆ ನಮ್ಮ ಕೊಂಕಿನಿಂದ ಆ ಎರಡು ಅಳಿಲಿನ ಮರಿಗೆ ಕೊಕ್ಕಿ ಬಿಟ್ಟಿದ್ದು. ಆ ಕೊಕ್ಕಿದ ಎರಡು ನೋವುಗಳು ಸಾಕು ಆ ಅಳಿಲಿನ ಮರಿ ಸಾಕಾಗಿ ಬಿಟ್ಟಿತ್ತು ಮಕ್ಕಳೇ. ಆ ರೀತಿ ಕಾಯಿಗಳು ಏನು ಮಾಡ್ತಪ್ಪ ಅಂದರೆ ಆ ಒಂದು ಅಳಿಲಿನ ಮರಿಯನ್ನು ಕೊಕ್ಕಿ ಬಿಟ್ಟಿತ್ತು. ಅತಃ ವಹ ನಿಶ್ಚೇಷ್ಟ ಸ ಗಮಲೆ ಸೆ ಚಿಪ್ಕಾ ಪಡಾತ ನೋಡ್ರಿ. ಆ ಒಂದು ಪ್ರಾಣಿ ಆ ಕಾಯಿಗಳು ಕುಕ್ಕಿದ್ರಿಂದ ಏನಾಗಿತ್ತಪ್ಪ ಅಂದರೆ ಜೀವ ಇಲ್ಲದೆ ಅಥವಾ ನಿರ್ಜೀವದ ರೀತಿಯಲ್ಲಿ ಆ ಒಂದು ಪಾತ್ರೆಗೆ ಅಂಟ್ಕೊಂಡಿದ್ದ ರೀತಿಯಲ್ಲಿ ಬಿದ್ದುಬಿಟ್ಟಿತ್ತು ಮಕ್ಕಳೇ. ಅಂದರೆ ಆ ಪಾತ್ರೆಗೆ ಅಂಟ್ಕೊಂಡಿದ್ದ ರೀತಿಯಲ್ಲಿ ಆ ಒಂದು ಪ್ರಾಣಿ ಸತ್ರುವ ರೀತಿಯಲ್ಲಿ ಬಿದ್ದುಬಿಟ್ಟಿತ್ತು. सबने कहा कौवे की चोंच का घाव लगने के बाद यह बच नहीं सकता अतः इसे ऐसे ही रहने दिया जावे ನೋಡ್ರಿ. ಅಲ್ಲಿ ಮತ್ತೆ ಜನ ಬಂದಿರುವಂಥ ಜನ ಏನು ಹೇಳಿದ್ರಪ್ಪ ಅಂದರೆ ಕಾಗೆ ಈ ಒಂದು ಪ್ರಾಣಿ ಹುಟ್ಟಿದ್ರಿಂದ ಅದು ಉಳಿಯುವಂಥ ಚಾನ್ಸಸ್ ಕಡಿಮೆ ಇದೆ. ಅದಕ್ಕಾಗಿ ಏನು ಮಾಡು ಅದನ್ನು ಇಲ್ಲೇ ಬಿಡು, ಅದನ್ನು ಬದುಕಿಸ್ಲಿಕ್ಕೆ ಹೋಗಬೇಡ ಅಂತೇಳಿ ಅಲ್ಲಿ ನೆರೆದಿರುವಂಥ ಅಥವಾ ಅಲ್ಲಿರುವಂಥ ಜನ ಇವರಿಗೆ ತಿಳಿಸ್ತಾರೆ ಮಕ್ಕಳೇ. ಇಸೆ ಐಸಿ ಹಿ रहने दिया जावे ಈ ಒಂದು ಮರಿನ ಏನು ಮಾಡು ಇದನ್ನು ಇಲ್ಲೇ ಇರ್ಲಾಕೆ ಬಿಡು ಅಥವಾ ಇದೇ ರೀತಿ ಇರಲಿಕ್ಕೆ ಬಿಡು, ಅದನ್ನು ಮನೆಗೆ ಹೋಗಬೇಡ ಅಂತೇಳಿ ಎಲ್ಲ ಜನರು ಕೂಡ ತಿಳಿಸ್ತಾರೆ. ಪರಂತು ಮನ ನಹಿ ಮಾನ ಉಸೆ ಹೋಲೆ ಸೆ ಉಟಾಕರ್ ಅಪ್ನೆ ಕಮರೆ ಮೇ ಲಾಯಿ ನೋಡ್ರಿ. ಆ ಒಂದು ಜನರ ಮಾತನ್ನು ಕೇಳಿ ಇವರು ಮನಸ್ಸು ಒಪ್ಪಲಿಲ್ಲ ಮಕ್ಕಳೇ. ಯಾಕಂದರೆ ನಿರ್ಜೀವದ ರೀತಿಯಲ್ಲಿ ಬಿದ್ದಿರುವಂಥ ಅಳಿಲನ್ನು ಅದೇ ರೀತಿ ಬಿಟ್ಟು ಹೋಗಲು ಅವರಿಗೆ ಮನಸ್ಸಾಗಲೇ ಇಲ್ಲ. ಪರಂತು ಆದರೆ ಅವರ ಮನಸ್ಸು ಅದನ್ನು ಒಪ್ಕೊಳ್ಳಿಲ್ಲ, ಅಂದರೆ ಆ ಜನರ ಮಾತನ್ನು ಅದು ಒಪ್ಕೊಳ್ಳಿಲ್ಲ. ಆ ಜನರ ಮಾತನ್ನು ಕಿವಿ ಹೊಡೆದು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೋಲೆ ಸೆ ಉಟಾಕರ್, ಹೋಲೇಸ್ ಅಂದರೆ ಸಾವಕಾಶವಾಗಿ ಅಥವಾ ನಿಧಾನವಾಗಿ ಅದನ್ನು ಎತ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಕೋಣೆಯೊಳಗೆ ತಲುಪ್ತಾರೆ. ಹೌಲೇಸ್ ಅಂದರೆ ನಿಧಾನವಾಗಿ ಅಥವಾ ಸಾವಕಾಶವಾಗಿ ಆ ಒಂದು ಮರಿಯನ್ನು ಎತ್ಕೊಂಡು ತಮ್ಮ ಕಮರೆ ಅಂದರೆ ತಮ್ಮ ಕೋಣೆಯೊಳಗೆ ಅವರು ಬರ್ತಾರೆ. ಫಿರ್ रुई से रक्त पहुँचकर घावों पर पेंसिलिन का मरहम लगाया ನೋಡ್ರಿ. ನಂತರ ಆ ಒಂದು ತಮ್ಮ ಕೋಣೆಯಲ್ಲಿ ಆ ಮರಿಯನ್ನು ತಂದ ನಂತರ ಏನು ಮಾಡ್ತಾರಪ್ಪ ಅಂದರೆ ಒಂದು ವಸ್ತ್ರದಿಂದ, ರೂಯಿ ಅಂದರೆ ಒಂದು ವಸ್ತ್ರದಿಂದ ಏನು ಮಾಡ್ತಾರಪ್ಪ ಅಂದರೆ ಅದರ ಮೇಲೆ ಅಂಟಿರುವಂಥ ಒಂದು ರಕ್ತವನ್ನು ಒರೆಸಿ, ಪೋಂಚ್ಕರ್ ಅಂದರೆ ಒರೆಸಿ, ಆ ಮರಿಯ ಮೇಲೆ ಅಂಟಿರುವಂಥ ಒಂದು ರಕ್ತವನ್ನು ಒರೆಸಿ ಅದರ ಒಂದು ನೋವಿಗೆ, ಗಾಯಕ್ಕೆ, ಗಾವು ಅಂದರೆ ನೋವಿನ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಪೆನ್ಸಿಲಿನ್ ಅನ್ನುವಂಥ ಒಂದು ಔಷಧಿಯ ಲೇಪನವನ್ನು ಮಾಡ್ತಾರೆ. ಮರಹಮ್ ಲಗಾಯ ಅಂದರೆ ಆ ಒಂದು ಪೆನ್ಸಿಲ್ ಅನ್ನುವಂಥ ಒಂದು ಔಷಧಿಯನ್ನು ಲೇಪನ ಮಾಡ್ತಾರೆ ಅದಕ್ಕೆ, ಅಥವಾ ಆ ಒಂದು ಗಾಯದ ಮೇಲೆ ಸವರ್ತಾರೆ.
कई घंटे के उपचार के उपरांत उसके मुंह में एक बूंद पानी टपಕಾಯ जा सका ನೋಡ್ರಿ. ಅದು ನಿರ್ಜೀವ ಸ್ಥಿತಿಯಲ್ಲಿ ಬಿದ್ದಿರೋದ್ರಿಂದ ಹಲವಾರು ಗಂಟೆಗಳ ನಂತರ ಅದಕ್ಕೇನಪ್ಪ ಅಂದರೆ ಈ ಔಷಧವನ್ನು ಹಚ್ಚಿದ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರು ಬಿಡಲಿಕ್ಕೆ ಸಾಧ್ಯವಾಯಿತು. ಅದಕ್ಕಿಂತ ಮೊದಲು ಏನಪ್ಪ ಅಂದರೆ ಅದು ಬಾಯಿನ ಕೂಡ ತೆರೀತಾ ಇರಲಿಲ್ಲ. ಆ ರೀತಿಯೊಳಗೆ ಅದು ನಿರ್ಜೀವ ಸ್ಥಿತಿಯಲ್ಲಿ ಅವನ ಮರಿ ಬಿದ್ದುಬಿಟ್ಟಿತ್ತು ಮಕ್ಕಳೇ. ನಂತರ ಈ ಒಂದು ಲೇಖಕಿಯವರು ಅದರ ಉಪಚಾರವನ್ನು ಮಾಡಿದ ನಂತರ ಅದಕ್ಕೆ ಔಷಧಿನ ಹಚ್ಚಿದ ನಂತರ ಹಲವಾರು ಗಂಟೆಗಳ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರು ಬಿಡಲಿಕ್ಕೆ ಸಾಧ್ಯವಾಯಿತು. टपकाय ಅಂದರೆ ಅದರ ಬಾಯಿಗೆ ನೀರು ಬಿಡಲು ಸಾಧ್ಯವಾಯಿತು ಅಂತ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. तीसरे दिन वह इतना अच्छा और अस्वस्थ हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा. ಅಂದರೆ ಮೂರನೇ ದಿನ ಅಂದರೆ ಆ ಒಂದು ಮರಿಯನ್ನು ಆರೈಕೆ ಮಾಡಿದ ಒಂದು ಮೂರನೇ ದಿನದ ನಂತರ ಏನಪ್ಪ ಅಂದರೆ ಅದು ಇಷ್ಟು ಶಕ್ತಿಶಾಲಿ ಅಥವಾ ಅದು ಇಷ್ಟು ಅಸ್ವಸ್ಥವಾಯ್ತಂದರೆ ಅದು ಎಷ್ಟು ಅಸ್ವಸ್ಥವಾಯ್ತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅದು ಒಂದು ಅಳಿಲಿನ ಮರಿ ತನ್ನ ಆ ಲೇಖಕಿಯವರ ಒಂದು ಬೆರಳನ್ನು ಹಿಡಿದು ತನ್ನ ಎರಡೂ ಒಂದು ಚಿಕ್ಕ ಚಿಕ್ಕ ಪಂಜುಗಳು ಅಥವಾ ಕೈಗಳಿಂದ ಅವರು ಒಂದು ಬೆರಳನ್ನು ಹಿಡಿದು ಏನು ಮಾಡ್ತಾರೆ ಅಂದರೆ ನೀಲೆ ಕಾಂಚಿಗೆ ಮೋತಿಯೋ ಜೇಸಿ ಆಂಕೇಸೆ ಅಂದರೆ ನೀಲಿ ಕಾಜಿನ ಅಥವಾ ನೀಲಿ ಗಾಜಿನ ಒಂದು ಮುತ್ತಿನಂಥ ಕಣ್ಣುಗಳಿಂದ ಏನು ಮಾಡ್ತಾಯಿದ್ದಪ್ಪ ಅಂದರೆ ಆ ಕಡೆ ಈ ಕಡೆದು ನೋಡಲು ಪ್ರಾರಂಭಿಸ್ತಾ ಇತ್ತು. ಆ ಲೇಖಕಿಯವರ ಒಂದು ಬೆಳ್ಳನ್ನು ತಮ್ಮ ಎರಡೂ ಸಣ್ಣ ಪಂಜುಗಳಿಂದ ಅಥವಾ ಕೈಗಳನ್ನು ಹಿಡಿದು ಆ ಕಡೆ ಈ ಕಡೆ ತಿರುಗ್ತಾ ಇತ್ತು. ಹಾಗೆ ತನ್ನ ಒಂದು ನೀಲಿ ಗಾಜಿನ ಮುತ್ತಿನಂಥ ಕಣ್ಣುಗಳಿಂದ ಏನು ಮಾಡ್ತಾಯಿತ್ತು ಅಂದರೆ ಆ ಕಡೆ ಈ ಕಡೆ ಅದು ನೋಡ್ತಾ ಇತ್ತು. 3-4 मास में उसका सिग्न रोवे जब्बेदार पूंछ और चंचल चमकीली आंखें सबको विस्मित करने लगी. ನೋಡ್ರಿ 3-4 ಮಾಸ ಅಂದರೆ 3 ಅಥವಾ 4 ತಿಂಗಳ ನಂತರ ಏನಪ್ಪ ಅಂದರೆ ಸಿಗ್ನ ರೋವೆ ಅಂದರೆ ದಟ್ಟವಾದ ಕೂದಲು ಮತ್ತು ಜಬ್ಬೇದಾರ ಪೂಂಜ್ ಅಂದರೆ ಕೂದಲುಗಳಿಂದ ತುಂಬಿರುವಂಥ ಒಂದು ಬಾಲ ಮತ್ತು ಚಂಚಲ್ ಚಮಕಿಲಿ ಅಂದರೆ ಚಂಚಲವಾದಂಥ ಮತ್ತು ಚಮಕಿಲಿ ಅಂದರೆ ಮಿಂಚುವಂಥ ಕಣ್ಣುಗಳೇನಪ್ಪ ಅಂದರೆ ನೋಡುವಂಥ ಜನರನ್ನು ಅದು ಆಕರ್ಷಣೆ ಮಾಡ್ತಾಯಿತ್ತು ಅಥವಾ ವಿಸ್ಮಿತ ಮಾಡಲು ಪ್ರಾರಂಭಿಸ್ತು ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಮಾಸ ಅಂದರೆ ತಿಂಗಳು. ವಿದ್ಯಾರ್ಥಿಗಳೇ, ಇವತ್ತು ಇಷ್ಟು ಪಾಠ ಸಾಕು. ಯಾಕಂದರೆ ಸಮಯ ಹೆಚ್ಚಾಗಿ ಆಗ್ತಾಯಿದೆ. ಅದಕ್ಕಾಗಿ ನಾನು ಒಂದು ಉಳಿದ ಪಾಠವನ್ನು ಒಂದು ಮುಂದಿನ ಕ್ಲಾಸ್ನಲ್ಲಿ ಅಥವಾ 2ನೇ ಭಾಗದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಕ್ಕಳೇ. ದಯವಿಟ್ಟು ಒಂದು ಕ್ಲಾಸನ್ನು ತಪ್ಪದೆ ನೋಡಿ. ಯಾರೂ ಕೂಡ ಹೊರಗಡೆ ಹೋಗಬೇಡಿ. ಯಾಕಂದರೆ ಕರೋನಾ ಒಂದು ಮಹಾಮಾರಿ ಅಲ್ಲಿ ಅತಿ ಹೆಚ್ಚಾಗಿ ಬೇಸುವುದರಿಂದ ತಾವು ಮನೆಯಲ್ಲಿ ಕುಳಿತು ಚೆನ್ನಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಹಾಗೆ ಪರೀಕ್ಷೆಗೆ ಪ್ರಿಪೇರ್ ಆಗಿ. ಯಾರೂ ಕೂಡ ಹೊರಗಡೆ ತಿರುಗಾಡಬೇಡಿ ಹಾಗೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಮಕ್ಕಳೇ. ನಾಳೆ ಒಂದು ಪಾಠವನ್ನು 2ನೇ ಭಾಗವನ್ನು ನಾಳೆ ತಪ್ಪದೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.